ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗಾಗಲೇ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಸಾಕಷ್ಟು ಲಿಂಕ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಅದು ಜೆನ್ಯೂನ್ ಲಿಂಕೇ. ಬಟ್ ಆದರೆ ಅದರಲ್ಲಿ ನಾನು ಕೂಡ ಚೆಕ್ ಮಾಡಿ ನೋಡಿದಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಆ ಲಿಂಕ್ ವರ್ಕ್ ಆಗ್ತಾ ಇಲ್ಲ, ಓಕೆನಾ. ಈಗೇನು 1 ಗಂಟೆ 2 ಗಂಟೆ ಅಂಥೇಳಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ರು. ನೀವೇನಾದರೂ ಮನೆ ಒಡತೆಯನ್ನು ಬದಲಾವಣೆ ಮಾಡಬೇಕು, ಹೊಸದಾಗಿ ಯಾರಾದರೂ ಮಕ್ಕಳನ್ನ ರೇಷನ್ ಕಾರ್ಡಿಗೆ ಸೇರಿಸಬೇಕು ಅಂತಿದ್ದರೆ ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇನ್ನೇನು ಮೇ ತಿಂಗಳು ಇನ್ನೊಂದು ದಿನ ಮುಗೀತು. ಜೂನ್ ತಿಂಗಳಿಂದ ಜೂನ್ ಅಥವಾ 8 ಅಥವಾ 10ರಿಂದ ನಿಮಗೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಮತ್ತು ರೇಷನ್ ಕಾರ್ಡಿಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡುತ್ತೆ. ಫುಲ್ ಟೈಮ್ ಏನು ಅವಕಾಶ ಮಾಡಿಕೊಡುತ್ತಲ್ಲ ಆವಾಗಲೇ ನೀವು ಮಾಡಿದರೆ ಒಳ್ಳೆಯದು. ಈಗ ನೀವು ಗಡಿಬಿಡಿಯಲ್ಲಿ ಹೋಗಿ ಅರ್ಜಿ ಹಾಕಕ್ಕೆ ಹೋದರೆ ಸರ್ವರ್ ಬ್ಯುಸಿ ಬರ್ತಾ ಇದೆ. ನಾನು ಕೂಡ ಚೆಕ್ ಮಾಡಿದ್ದೀನಿ ಸಾಕಷ್ಟು ಬಾರಿ. ಯಾರು ಕೂಡ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಈಗ ಮಹಾಲಕ್ಷ್ಮಿ ಯೋಜನೆ ಪ್ರತಿ ವರ್ಷ 1 ತಿಂಗಳು ಅಂಥೇಳಿ ತೆಗೆದುಕೊಳ್ಳಲಿಕ್ಕೆ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಯಾವ ರೀತಿ ಜನ ಕ್ಯೂ ನಿಲ್ತಾ ಇದ್ದಾರೋ ಅದೇ ರೀತಿ ಗೃಹಲಕ್ಷ್ಮಿ KYC ಅಂತ ಹೇಳಿ ಮಾಡಿಸ್ಲಿಕ್ಕೂ ಕೂಡ ಸಾಕಷ್ಟು ಜನ ಕ್ಯೂ ನಿಲ್ತಾ ಇದ್ದಾರೆ. KYC ಅಲ್ಲಿ ನಿಮಗೆ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಯಾವುದು ನಿಮಗೆ ಗೃಹಲಕ್ಷ್ಮಿ ಹಣ 10 ಕಂತುಗಳು ಬಂದಿದೆ ಅಂದರೆ ಖಂಡಿತವಾಗ್ಲೂ ಕೂಡ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ. 10ನೇ ಕಂತು ಬಂದಿಲ್ಲ ಅಂದರೂ ಕೂಡ ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಈಗ 11ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಹೇಳೋದ್ರಿಂದ ನಮಗೆ ಮಾತ್ರ ಬಂದಿಲ್ಲ. ನಮ್ಮದೇನಾದರೂ ಹೊಸದಾಗಿ KYC ಮಾಡಿಸ್ಬೇಕಂತ ಸಾಕಷ್ಟು ಗೊಂದಲದಿಂದ KYC ಮಾಡ್ಸೋಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ನಿಮಗೆ KYC ಅಂತ ಬಂದರೆ ನಿಮಗೆ 2 ಥರದ KYC ಇರುತ್ತೆ. ಒಂದು ರೇಷನ್ ಕಾರ್ಡಿಗೆ ಮಾಡುವಂಥ KYC. ರೇಷನ್ ಕಾರ್ಡಿಗೆ KYC ಅಂದರೆ ಎಲ್ಲರ ಮನೆಯ ಸದಸ್ಯರ ಎಲ್ಲರ ಹೆಸರಲ್ಲಿರ್ತಕ್ಕಂಥ ಏನು ಕುಟುಂಬದ ಸದಸ್ಯರು ಇರ್ತಾರಲ್ಲ ಅವರೆಲ್ಲರ ಆಧಾರ್ ಕಾರ್ಡು ರೇಷನ್ ಕಾರ್ಡಿಗೆ ಅಪ್ಡೇಟ್ ಆಗಬೇಕು ಅಥವಾ ಲಿಂಕ್ ಆಗಬೇಕು ಅಂತ ನಾವೇನು ಕರಿತೀವಿ, ಅದನ್ನು ರೇಷನ್ ಕಾರ್ಡ್ KYC ಅಂತ ಕರಿತೀವಿ. ಅದು ಆಹಾರ ವೆಬ್ಸೈಟಲ್ಲಿ ಆಗಿದೆಯೋ ಇಲ್ಲೋ, ಲಿಂಕ್ ಆಗಿದೆಯೋ ಇಲ್ಲೋ ಅಂತ ನೀವು ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು. ನಾನು ಕೂಡ ವಿಡಿಯೋ ಮಾಡಿದ್ದೀನಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ, ಓಕೆನಾ. ಗೃಹಲಕ್ಷ್ಮಿ KYC ಅಂತ ಯಾವುದೂ ಇಲ್ಲ, ಇದೆಲ್ಲ ಫೇಕ್ ಇನ್ಫಾರ್ಮೇಷನ್ನು. ಖಂಡಿತವಾಗ್ಲೂ ಕೂಡ ನೀವು ಜನರು ಹೇಳ್ತಿದ್ದಾರೆ ಅಂತ ನೀವು ಹೋಗಿ ನಮ್ಮ ವೀಕ್ಷಕರು ಯಾರು ಕೂಡ ಗೃಹಲಕ್ಷ್ಮಿ KYC ಅಂತ ಹೊಸದಾಗಿ ಮಾಡಿಸುವಂಥ ಅಗತ್ಯ ಇಲ್ಲ. ದಯವಿಟ್ಟು ಇದು ನಮ್ಮ ಈಗ ಕಮೆಂಟ್ ಬಾಕ್ಸಲ್ಲೇ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಸರ್ ಗೃಹಲಕ್ಷ್ಮಿ KYC ಮಾಡಿಸ್ಬೇಕಂತ. ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ಹೋಗಿ ಮಾಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಆಮೇಲೆ ಕೆಲವರು ಸರ್ ಪಿಂಕ್ ಕಾರ್ಡ್ ಎಲ್ಲಿ ಮಾಡಿಸ್ಬೇಕು, ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ 11ನೇ ಕಂತು ಬರೋದಂತಲ್ಲ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇಲ್ಲ, ಯಾವುದೇ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪಿಂಕ್ ಕಾರ್ಡ್ ಇನ್ ಕೇಸ್ ಏನಾದರೂ ಸರ್ಕಾರ ಇಶ್ಯೂ ಮಾಡಿದರೂ ಕೂಡ ಪಿಂಕ್ ಕಾರ್ಡನ್ನು ನಿಮಗೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಅವರೇ ನಿಮ್ಮ ಮನೆಗೆ ಬಂದು ಪಿಂಕ್ ಕಾರ್ಡನ್ನು ಹಂಚುತ್ತಾರೆ. ಅದು ಏನಾದರೂ ಗೌರ್ಮೆಂಟ್ ಪಿಂಕ್ ಕಾರ್ಡನ್ನು ಕಡ್ಡಾಯ ಮಾಡಿದರೆ ಮಾತ್ರ. ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರದಿಂದ ಪಿಂಕ್ ಕಾರ್ಡ್ ಮಾಡಿಸ್ಲೇಬೇಕು ಅಂತ ಮಾಹಿತಿ ಬಂದಿಲ್ಲ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಅವಾಗ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾನೆ ಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲೂ ಕೊಡ್ತಾ ಇರ್ತೀನಿ. ಯಾವಾಗ ಪಿಂಕ್ ಕಾರ್ಡ್ ಮಾಡಿಸ್ಬೇಕು ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಈಗ ನಿಮಗೆ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಬರುತ್ತೆ ಅನ್ನೋದ್ರ ಮೇಲೆ ಯಾವ ಯೋಜನೆಗಳು ಜಾರಿಗೆ ಬರ್ತವೆ ಬರಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಅರ್ಜಿ ಸಲ್ಲಿಸಬೇಕು, ನೀವು ಇವಾಗಲೇ ಅರ್ಜಿ ಸಲ್ಲಿಸಬೇಕು, ದಾಖಲೆಗಳು ಏನೇನು ಬೇಕು, ಈ ರೀತಿ ಎಲ್ಲ ವಿಡಿಯೋಗಳು ಬರ್ತಾ ಇರೋದ್ರಿಂದ ನಿಮಗೆ ಎಲೆಕ್ಷನ್ನು ನಿಮಗೆ ಫಲಿತಾಂಶ ಬಂದ್ಬಿಟ್ಟು ಜೂನ್ 4ನೇ ತಾರೀಕು ಇರೋದು. ಬಟ್ ನಿಮಗೆ ಎಕ್ಸಿಟ್ ಪೋಲಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆನಾ. ಈಗ ಆಲ್ರೆಡಿ ಸಾಕಷ್ಟು ಸಮೀಕ್ಷೆಗಳನ್ನು ಬೇರೆ ಬೇರೆ ಸಂಸ್ಥೆಗಳು ಮಾಡಿದೆ, ನೀವು ಕೂಡ TVಯಲ್ಲಿ ನೋಡಿರ್ತೀರ. ಬಟ್ ಆದರೆ ಎಕ್ಸಿಟ್ ಪೋಲ್ ಯಾವಾಗ ಬರುತ್ತೆ ಅಂದರೆ ಕೊನೆಯ ಚುನಾವಣೆ ಬಂದ್ಬಿಟ್ಟು 2ನೇ ತಾರೀಕಿದೆ. ಜೂನ್ 2ನೇ ತಾರೀಕು ದೇಶದಲ್ಲೇ ಕೊನೆಯ ಚುನಾವಣೆ ಇದೆ. ಜೂನ್ 2ನೇ ತಾರೀಕು ಸಂಜೆನೇ ನಿಮಗೆ ಎಕ್ಸಿಟ್ ಪೋಲ್ ಅಂತ ಬರುತ್ತೆ. ಎಲ್ಲ ಚುನಾವಣೆ ಆದ ನಂತರ ಬಹುತೇಕ ಎಕ್ಸಿಟ್ ಪೋಲ್ನಲ್ಲಿ ಏನು ಬರುತ್ತೋ ಅಷ್ಟೇ ಸೀಟ್ಗಳನ್ನು
ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಇಷ್ಟರೊಳಗಡೆ ತೆಗೆದುಕೊಂಡಿವೆ. ನಿಮಗೆ 2ನೇ ತಾರೀಕಿಗೆ ಗೊತ್ತಾಗುತ್ತೆ. ಮತ್ತು ಈಗ ಸಾಕಷ್ಟು ಜನ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು, ದಾಖಲಾತಿಗಳು ಏನು ಬೇಕು ಅಂತ ಹೇಳ್ತಿದ್ದಾರೆ. ಈಗೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಎಲ್ಲರ ಹತ್ರನೂ ಈಗೇನು ಗೃಹಲಕ್ಷ್ಮಿ ಹಣ ತೊಗೊತಾ ಇದ್ದೀರಾ, ರೇಷನ್ ಕಾರ್ಡ್ ಇರುತ್ತೆ, ನಿಮ್ಮ ಹತ್ರನೂ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ. ಅದಿಷ್ಟೇ ಆದರೆ ಸಾಕು. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಬಂದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಬೇರೆ ಏನೂ ಬೇಕಾಗಿಲ್ಲ. ಇವೇ ದಾಖಲಾತಿಗಳು ಸಾಕು. ಇದೇ ನೇರವಾಗಿ DBT ಮೂಲಕನೇ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಬಂದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಈಗಲೇ ನೀವೇನು ಕೂಡ ಯಾವುದಕ್ಕೂ ವರಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಆಮೇಲೆ ಏನಾದರೂ BJPಗೆ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಗಳು ಜಾಸ್ತಿ ಬಂದ್ಬಿಟ್ಟು, ಕರ್ನಾಟಕದಲ್ಲಿ BJPಗೆ ಜಾಸ್ತಿ ಬಂದ್ಬಿಟ್ಟು, ಕಾಂಗ್ರೆಸ್ಗೆ ಏನಾದರೂ ಕಡಿಮೆ ಆಯಿತು, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ, ಏನಾದರೂ ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳೇನಾದರೂ ಬಂದಾಗುತ್ತಾ, ಈ ರೀತಿ ಸಾಕಷ್ಟು ಡೌಟ್ಗಳು ಕೂಡ ನಿಮಗಿದ್ದೇ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಈ 5 ಗ್ಯಾರಂಟಿಗಳು ಏನು ಫಲಾನುಭವಿಗಳಿಗೆ ಏನು ಪಡ್ಕೊತಾ ಇದ್ದಾರೆ ಇದರಲ್ಲಿ ಯಾವುದೂ ಕೂಡ ನಿಲ್ಲಿಸಲ್ಲ, ನಾವು 5 ವರ್ಷನೂ ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಇನ್ನೂ 5 ವರ್ಷ ಬಿಟ್ಟಾದ್ಮೇಲೂ ನಮ್ಮದೇ ಸರ್ಕಾರ ಬರುತ್ತೆ ಮತ್ತು ಅವಾಗಲೂ ಕೂಡ ನಾವು ಇನ್ನೂ 9 ವರ್ಷನೂ ಕೂಡ ಇವೇ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂದಿದ್ದಾರೆ. ಬಟ್ 9 ವರ್ಷದ್ದು ನಾವು ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ಈಗ 5 ವರ್ಷಕ್ಕಂತೂ ಇವರು ಕೊಟ್ಟರೆ ಸಾಕು. ಏನಂತೀರಾ? ಕಮೆಂಟ್ ಮಾಡಿ. ಇವರು ನಿಮಗೇನಾದರೂ ಉಪಯೋಗ ಆಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳಿಂದ? ಯಾವ್ದು ಮಾಡಬೇಕಿತ್ತು, ಯಾವ್ದು ಮಾಡಬಾರ್ದು? ಮತ್ತು ಈ 1 ಲಕ್ಷ ರೂಪಾಯಿ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ಕೊಡೋದು ನಿಮಗೆ ಇದು ಸರಿ ಅನಿಸುತ್ತಾ? ಇದು ದೇಶಕ್ಕೆ ಏನಾದರೂ ದೇಶದ ಅಭಿವೃದ್ಧಿಗೆ ಪೂರಕ ಆಗುತ್ತಾ ಅಥವಾ ಮಾರಕ ಆಗುತ್ತಾ? ನಿಮ್ಮ ಅಭಿಪ್ರಾಯನೂ ಕೂಡ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಯಾವ ಪಕ್ಷ ಬರ್ಬೋದು ಅಂತಲೂ ಕಮೆಂಟ್ ಮಾಡಿ. 2ನೇ ತಾರೀಕಿಗೆ ಎಕ್ಸಿಟ್ ಪೋಲ್ ಬರುತ್ತೆ ಸಂಜೆ. ಆ ಎಕ್ಸಿಟ್ ಪೋಲ್ನ ಸಮೀಕ್ಷೆಯಂತೆ ಆಲ್ಮೋಸ್ಟ್ ಸ್ವಲ್ಪ ಸೀಟು ಡಿಫ್ರೆನ್ಸ್ ಆಗ್ಬೋದು. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂತಲೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾವುದಾದ್ರೂ ಬರಲಿ, ಜನರಿಗೆ ಉಪಯೋಗ ಆಗೋಂಥ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಜಾರಿಗೆ ತರಬೇಕು. ಮೇಯ್ನಾಗಿ ಬರೀ ಗ್ಯಾರಂಟಿಗಳನ್ನೇ ಕೊಡ್ತಾ ಹೋಗೋದಲ್ಲ, ಅದ್ರ ಜೊತೆಗೆ ಸ್ವಲ್ಪ ಅಭಿವೃದ್ಧಿನೂ ಆಗಬೇಕು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು, ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕು. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಸರಣಿ ಪ್ರಕರಣಗಳನ್ನು ನೋಡಿದ್ರೆ, ಅತ್ಯಾಚಾರ ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಬಂದರೂ ಸ್ವಲ್ಪ ಕಾನೂನಿನಲ್ಲಿ ಸ್ವಲ್ಪ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಆಗಬೇಕು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ, ಅಂಥ ಪರಿಸ್ಥಿತಿ ಆಗಿದೆ. ಗಾಂಧೀಜಿಯವರು ಹೇಳೋ ಹಾಗೆ, ಯಾವಾಗ ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ಸ್ವತಂತ್ರವಾಗಿ ರೋಡ್ನಲ್ಲಿ ಓಡಾಡ್ತಾಳೋ ಅವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ ಅಂತ ಅರ್ಥ. ನಿಜವಾಗ್ಲೂ ಇನ್ನೂ ಆ ಲೆಕ್ಕಾಚಾರಕ್ಕೆ ಹೋದರೆ ನಮ್ಮ ದೇಶಕ್ಕೆ ಇನ್ನೂ ಸ್ವತಂತ್ರ ಬಂದಿಲ್ಲ ಅನಿಸುತ್ತೆ. ಎಷ್ಟು ಪ್ರಕರಣಗಳು ನೋಡಿ ಸಾಕಾಯಿತು. ಇನ್ಮೇಲಾದರೂ ಯಾವುದೇ ಈ ರೀತಿ ದುರಂತಗಳು ಮಾಡಲಿಕ್ಕೂ ಮುಂಚೆನೇ ಅವ್ರಿಗೆ ಒಂದು ಭಯ ಹುಟ್ಟಿಸುವಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು, ಯಾವುದೇ ಸರ್ಕಾರ ಬಂದರೂ. ಏನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇವೆಲ್ಲವೂ ಕೂಡ ಮುಖ್ಯ. ಓಕೆನಾ? ಹಾಗಾಗಿ ಯಾವುದೇ ಉದಾಸೀನತೆ ಮಾಡದೆ ರಾಜಕಾರಣಿಗಳು ಇದ್ರ ಬಗ್ಗೆ, ಯಾರ ಮನೆ ಮಕ್ಕಳಾಗಲಿ ನಾಳೆ ದಿವಸ ಎಲ್ಲರಿಗೂ ಕೂಡ ಬರುತ್ತೆ, ಎಲ್ಲರ ಬುಡಕ್ಕೂ ಕೂಡ ಬರುತ್ತೆ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಎಲ್ಲರಿಗೂ ಬರುತ್ತಿದ್ದು. ಹಾಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡ್ಬೋದು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ಏನಂತೀರಾ? ಕಮೆಂಟ್ ಮಾಡಿ.